ಸನ್ಮಾನ್ಯ ಅಧ್ಯಕ್ಷರೇ, ತಾವು ಇವತ್ತು ಏನು ವಿಶೇಷ ಚೇತನರನ್ನ ನಮ್ಮ ಈ ವಿಧಾನಸೌಧಕ್ಕೆ ಈ ಅಧಿವೇಶನಕ್ಕೆ ಕರೆದಿದ್ದೀರಾ. ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಇದೊಂದು ಒಳ್ಳೆ ಪರಂಪರೆಯನ್ನ ತಾವು ತಂದಿದ್ದೀರಾ. ಈಗಾಗಲೇ ಹಲವಾರು ಜನ ಇಲ್ಲಿ ಬಂದು ಹೋಗಿದ್ದಾರೆ. ಅವ್ರಿಗೂ ಒಂದು ಗೌರವ ಸಿಗೋ ರೀತಿ ಈ ಅಧಿವೇಶನ ನಡೀತಾ ಇದೆ. ವಿಶೇಷವಾಗಿ ವಿಶೇಷ ಚೇತನರಿಗೆ ಇವತ್ತು ಬೇಕಾಗಿರುವಂತದ್ದು ಕರುಣೆ ಅಲ್ಲ, ಅವ್ರಿಗೆ ಬದುಕಕ್ಕೆ ಒಂದು ಅವಕಾಶ ಸಿಗ್ಬೇಕು. ಕರುಣೆ ಎಲ್ಲರೂ ತೋರಿಸ್ತಾರೆ. ಒಂದಿನ ಏನೋ ಕರೆದು ಊಟ ಹಾಕ್ಬಿಡ್ತಾರೆ, ಒಂದಿನ ಏನೋ ಕರೆದು ಹಣ ಕೊಡ್ತಾರೆ. ಅಷ್ಟಕ್ಕೆ ನಮ್ ಜವಾಬ್ದಾರಿ ಏನ್ ಮುಗ್ದೋಗಲ್ಲ. ಸಿಸಿ ಪಾಟೀಲ್ ಅವರು ಅದರಿಂದ ಕರುಣೆಗಿಂತ ನಮ್ಗೆ ಹೆಚ್ಚು ಅವ್ರಿಗೆ ಒಂದು ಬದುಕೋ ಅಂತದಕ್ಕೆ ಒಂದು ಅವಕಾಶ ಕೊಡ್ಬೇಕು. ಅದರಲ್ಲೂ ವಿಶೇಷ ಚೇತ್ರ ಏನ್ರಿದ್ದಾರೆ, ಇವರು ಒಂದು ರೀತಿ ದೇವರು ಅವ್ರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಅನ್ಸುತ್ತೆ. ನಮ್ಗೆಲ್ಲ ಕೊಟ್ಟಿದ್ದಾನೆ, ಕಣ್ಣು ಕಿವಿ ಮೂಗು ಎಲ್ಲ ಕೊಟ್ಟಿದ್ದಾನೆ. ಇಷ್ಟು ಇದ್ರೂನು ಕೂಡ ನಮ್ಗೆ ಕಾರ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಬಂಗ್ಲೆ ಕೊಟ್ಟಿಲ್ಲ, ಮಂತ್ರಿ ಮಾಡಿಲ್ಲ, ಮುಖ್ಯಮಂತ್ರಿ ಮಾಡಿಲ್ಲ. ಹಿಂಗೆಲ್ಲ ಆಸೆಗಳು, ನೂರಾರು ಆಸೆ. ಆದ್ರೆ ಒಂದ್ ದಿನ ಪ್ರೈಮ್ ಮಿನಿಸ್ಟರ್ ಆಗ್ಬಿಡೋಣ ಅಂತೀವಿ ನಾವು. ಪಾಪ ಅವ್ರಿಗೆ ದೇವ್ರ ಅನ್ಯಾಯ ಮಾಡಿದ್ದಾನೆ, ಕಣ್ ಕೊಟ್ಟಿಲ್ಲ ಅವ್ರಿಗೆ. ಅವ್ರೇನು ಕೇಳಲ್ಲ, ನನ್ಗೇನ್ ಬೇಡ, ಕಾರ್ ಬೇಡ, ನನ್ ಕಣ್ ಕೊಡು ಸಾಕು ಅಂತ ಹೇಳ್ತಾರೆ. ನಾನು ಅವ್ರ ಜೊತೆ ಪ್ರತಿ ನನ್ನ ಹುಟ್ಟುಹಬ್ಬ ಇದ್ದಾಗ ಹಿಂದೆ ಒಂದ್ಸರಿ ನಾನು ಹೋಗಿದ್ದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ. ಅವ್ರನ್ನೆಲ್ಲ ಕರ್ಕೊಂಡು ಓಲ್ವೋ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಬನ್ನೇರುಘಟ್ಟ ಇದರಲ್ಲಿ ಒಂದು ದಿನ ಪೂರ್ತಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಅವ್ರು ಎಷ್ಟು ಚಂದಾಗಿ ಹಾಡು ಹೇಳ್ತಾರೆ. ನನ್ಗೆ ಅನ್ಸೋದೇ ಇಲ್ಲ ಅವ್ರ ಹತ್ರ ಎಂತ ಒಳ್ಳೆ ಭಾವನೆ ಇದೆ ಅಂತ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಒಬ್ರು ಹಿರಿಯ ಪತ್ರಕರ್ತರು, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ. ಅವ್ರ ಮಗನ ಜೊತೆ ಮಾತಾಡ್ತಾ ಇದ್ದೆ. ಆರಾಮ್ಸೆ ಮಾತಾಡ್ತಾ ಇದ್ದೆ. ನಾ ಹೇಗೆ ಮಾತಾಡ್ತಾ ಇದ್ದೀನೋ ನೋಡಿದ್ರೆ ಅವ್ರಿಗೆ ಇದಿಲ್ಲ, ಕಿವಿ ಕೇಳಿಸಲ್ಲ. ನನ್ಗೆ ಆಶ್ಚರ್ಯ ಆಯ್ತು. ನಾನು ಕೇಳ್ದೆ ಏನು ಅಂತ. ಆ ರೀತಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ, ಲಿಪ್ಸ್ ಅಂತಾರೆ. ಮಾಡಿ ನಾನ್ ಎಷ್ಟು ಫಾಸ್ಟ್ ಆಗಿ ಮಾತಾಡ್ತೀನೋ ಅಷ್ಟೇ ಫಾಸ್ಟ್ ಆಗಿ ಮಾತಾಡ್ತಾರೆ ಅವರು. ನನ್ಗೆ ಆಶ್ಚರ್ಯ ಆಯ್ತು. ನಾನು ಜನ್ಮದಲ್ಲಿ ನೋಡಿರಲ್ಲ ಆ ತರ. ಆ ಹುಡುಗ ಈಗ PhD ಮಾಡಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತಾ, ನಾನು ಹೆಂಗ್ ಕಳ್ಸ್ಕೊಡ್ತೀರಾ ಅಂತ. ಏನ್ ಪರವಾಗಿಲ್ಲ, ಆರಾಮ್ಸೆ ಇದ್ದಾನೆ ಅಂತ. ಲಿಪ್ ರೀಡಿಂಗ್. ಈ ತರದೆಲ್ಲ ಒಂದು ಶಕ್ತಿಯನ್ನ ಅವರು ತಾನಾಗೆ ತಾನು, ಅದು ಅಂತ ಸ್ವಂತ ಸಾಮರ್ಥ್ಯದ ಮೇಲೆ. ನಮ್ಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೆ, MLA ಮಾಡಕ್ಕೆ, MP ಮಾಡಕ್ಕೆ ಏನ್ ತಳ್ತಾರೆ ಮುಂದಕ್ಕೆ. ಆದ್ರೆ ಅವ್ರಿಗೆ ಯಾವುದೇ ಗಾಡು ಇಲ್ಲ, ಯಾರು ಇಲ್ಲ. ಅಂತದ್ರಲ್ಲಿ ಇಲ್ಲಿ ಒಳಗಡೆ ಕಲಿಸ್ಲಿಕ್ಕೆ ಜನ ಇಲ್ಲ. ಅಂತದ್ರಲ್ಲಿ ಈ ವಿಶೇಷ ಚೇತನರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬದುಕುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಮಗೂ ಅವ್ರು ಕೂಡ ಒಂದು ಮಾರ್ಗದರ್ಶನ ಅಂತ ಅನ್ಸುತ್ತೆ. ನಾನು ಈಗಾಗಲೇ ಹೇಳಿದ ರೀತಿ ಅವ್ರಿಗೆ ಕರುಣೆಗಿಂತ ಅವ್ರಿಗೆ ಬದುಕುವಂತ ಹಕ್ಕನ್ನ ಕೊಡಬೇಕು. ತಾವು